ತಾಯಿ ಮಗನ ಸೌಂಡಿಂಗ್ ಎಂಡಿಂಗ್ ಕೊನೆ ಒಂದು ಏನಾಗುತ್ತೆ ಸೆಕೆಂಡ್ ಭಾಗ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಸಿನಿಮಾನ ನೋಡ್ಬೋದು, ತುಂಬ ಚೆನ್ನಾಗಿದೆ. ರಾಜ್ಕುಮಾರ್ ಮೊಮ್ಮಗ ಆದ್ರಿಂದ ನಾವು ರಾಜ್ಕುಮಾರ್ನ ತುಂಬ ಇಷ್ಟಪಡೋದ್ರಿಂದ ಕನ್ನಡ ನಾಡಿನ ಜನತೆ ಖಂಡಿತ ಇದು ಹಿಟ್ಟಾಗಲಿ ಮತ್ತು ಷಣ್ಮುಖ ಗೋವಿಂದರಾಜು ಅವ್ರಿಗೆ ಒಳ್ಳೆ ಹೆಸರು ಬರಲಿ ಅಂದ್ಬಿಟ್ಟು ನಾವೆಲ್ಲ ಹಾರೈಸ್ತೀವಿ. ತಾಯಿ ಮಗನ ಸೆಂಟಿಮೆಂಟಲ್ಲೂ ಇದೆ ಮತ್ತು ಚಿಕ್ಕಮಂಗ್ಳೂರಿನ ಒಂದು ಎಲ್ಲ ಪ್ರಕೃತಿ ಸೌಂದರ್ಯ ಇಷ್ಟ ಆಗುತ್ತೆ. ನಾನು ಕೂಡ ಚಿಕ್ಕಮಂಗ್ಳೂರಿನವಳೆ. ಮೇಲಾಗಿ ಲಂಕೇಶ್ ಪತ್ರಿಕೆ 35 ವರ್ಷ ಕೆಲಸ ಮಾಡಿರೋ ರಿಪೋರ್ಟ್ರು, ಹಾಗಾಗಿ ಅಭಿಮಾನದಿಂದ ಬಂದು ನೋಡಿದ್ದೀನಿ. ದಯವಿಟ್ಟು ಕನ್ನಡಿಗರೆಲ್ಲ ಕನ್ನಡ ಫಿಲಮ್ಗೆ ಬಂದು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ಸ್. ಸೂಪರ್ ಆಗಿದೆ. ಎಲ್ಲ ಪಾತ್ರನೂ ಇಷ್ಟ ಆಯ್ತು. ಎಲ್ಲ ಪಾತ್ರನೂ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸಿನಿಮಾ. ಅಂದರೆ ಹಳ್ಳಿ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಒಂದು ಫ್ರೇಮಲ್ಲಿ ಸ್ವಸ್ತಿಕ್ ಫಿಲ್ಮಲ್ಲಿ ರಾಜೇಂದ್ರ ರಾಜ್ಕುಮಾರ್ ಅವ್ರು ನೋಡಿದಂಗೆ ಇವ್ರು ನೋಡಿದಾಗ ಅನ್ನಿಸ್ತು. ಇವನ್ ಅವ್ರ ಸ್ವರ ಕೂಡ ವಾಯ್ಸು ಬಿಟ್ಟು ರಾಜೇಂದ್ರ ರಾಜ್ಕುಮಾರ್ ಅವ್ರನ್ನೇ ಹೇಳ್ತಾ ಇತ್ತು. ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಯಾಕಂದರೆ ಸಸ್ಪೆನ್ಸ್ ಅನ್ರಿವೀಲ್ ಆಗುತ್ತೆ. ಹಾಗಾಗಿ ಸೊ ವೇರ್ ಎಕ್ಸ್ಪೆಕ್ಟಿಂಗ್ ಫಾರ್ ದ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್. ತುಂಬ ಖುಷಿ ಆಯಿತು. ಅಲ್ಲಿಂದ ಎದ್ದು ಮನಸ್ಸಿಲ್ಲ, ಆ್ಯಕ್ಚುಲಿ ಮುಗೀತು ಅಂತ ಇದ್ದಿದ್ದೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗಲೇ ಪೇಜ್ 2 ಆಗಿಬಿಟ್ರೆ ಇಲ್ಲೇ ಕುತ್ಕೊಂಡ್ಬಿಡೋಣ ಅಂತ. ಎಂಟೈರ್ಲಿ ಆ್ಯಂಡ್ ಇದೆಲ್ಲ ಚಿತ್ರಕಥೆನೂ ಚೆನ್ನಾಗಿತ್ತು. ಆ್ಯಂಡ್ ಅದು ಸೀನರೀಸ್ ಎಕ್ಸಾಕ್ಟ್ಲಿ, ಆಮೇಲೆ ಅದು ಓಲ್ಡ್ ಲೈಟಿಂಗ್ಸ್ ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಈಗ ಪ್ರೆಸೆಂಟ್ ಲೈಟಿಂಗ್ಸ್ ದೇರ್ಸ್ ಅ ವೈಡ್ ಚೇಂಜ್, ತುಂಬ ಚೆನ್ನಾಗಿತ್ತು. ನಮಸ್ತೆ. ತುಂಬ ಚೆನ್ನಾಗಿತ್ತು ಸರ್. ಸ್ಟೋರಿನೂ ಫ್ಯಾಮಿಲಿ ಸ್ಟೋರಿ. ಸೊ ಒಂದು ಒಳ್ಳೆ ಫಿಲಮಾಗಿ ಕುತ್ಕೊಂಡು ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ಆಫ್ಟರ್ ಲಾಂಗ್ ಟೈಮು. ಷಣ್ಮುಖ ಸರ್ಗೂ ಆಲ್ ದ ಬೆಸ್ಟ್, ಅಪ್ಪಾಜಿ ಫ್ಯಾಮಿಲಿಗೂ ಆಲ್ ದ ಬೆಸ್ಟ್. ಓಕೆ, ಇಡೀ ಸಿನಿಮಾಗೆ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಸರ್. ನ್ಯಾಚುರಲ್ ತಗೊಂಡಿದ್ದಾರೆ. ಈಗಲ್ಲಿ ವೇಟಿಂಗ್ ಫಾರ್ ಪೇಜ್ 2 ನೆಕ್ಸ್ಟ್ ಮೂವಿ. ಫಸ್ಟ್ ಪೇಜಲ್ಲಿ ಈ ರಿಯಲಿಸ್ಟಿಕ್ ತಗೊಂಡಿದ್ದಾರೆ ಅಂದರೆ ಸೆಕೆಂಡ್ ಪೇಜಲ್ಲಿ ಯಾವ ಥರ ತಗೋತಾರೆ? ಷಣ್ಮುಖ ಗೋವಿಂದರಾಜ್ ಯಾವ ಥರ ಮಾಡಿದ್ದಾರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರ ತಾಯಿ ಪಾತ್ರ ಮಾಡಿರೋರಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ದಿವಸ ಆದಮೇಲೆ ಈ ಥರ ಫಿಲ್ಮ್ ನೋಡಿದ್ವಿ. ತುಂಬ ದಿವಸ ಆದಮೇಲೆ ಈ ಥರ ಪಿಕ್ಚರ್ ಬಂದಿದೆ. ಕೂತ್ಕೊಂಡು ನೋಡೋಂಥ ಪಿಕ್ಚರ್, ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಪಿಕ್ಚರ್. ಚೆನ್ನಾಗಿತ್ತು. ನಾನು ನನ್ನ ಮಗ ಇದ್ದಂಗೆ. ನೀನು ನನ್ನ ಮಗನೇ ಇಲ್ವಾ? ನೀನು ಎಷ್ಟೋ ಆದರೆ ಅಷ್ಟೇ, ಪಿಕ್ಚರು ಅಷ್ಟೇ. ಪಿಕ್ಚರಾಗಿ ನೋಡೋದೇನು ನಿಜ ಜೀವನದಲ್ಲೂ ಅದೇ ಇಲ್ವಾ? ತಾಯಿಗೆ ಮಗನಿಗಿರ್ಬೇಕು, ಮಗನಿಗೆ ತಾಯಿ ಹಂಗಿರ್ಬೇಕು, ಹಂಗಿರ್ಬೇಕು. ಈಗ ನಾವೇನಿಲ್ಲ, ರಿಯಲ್ ಆಗಿ ನಡೀತಾ ಇದೆ. ಇವಾಗ ಅದೇ ಥರ ನಡೀತಾ ಇದೆ ಅಷ್ಟೇ. ರಿಯಲ್ ನಡೆಯೋದು ಅದು ನಡೀತಾ ಇರೋದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.